ವಿಶೇಷ ರೀತಿ 17 ಅನರ್ಹರಿಗೂ ಟೆನ್ಷನ್. ಸುಪ್ರೀಂನಲ್ಲೇ ಇಂದು ಭವಿಷ್ಯ ನಿರ್ಧಾರ. ಹೈ ಕಡೆ ಬೊಟ್ಟು ಮಾಡುತ್ತಾ ಸುಪ್ರೀಂ. ಇತಿಹಾಸ ಬರೆಯುತ್ತಾ ಅನರ್ಹರ ಅರ್ಜಿ. ಅನರ್ಹ ಶಾಸಕರ ಎದೆಯಲ್ಲಿ ಪುಕ ಪುಕ ಅಂತ ಇದೆ. ಮೈತ್ರಿ ಸರ್ಕಾರ ಬೀಳಿಸಿದ್ದವರಿಗೆ ಢವ ಢವ ಅನ್ನೋದು ಶುರುವಾಗ್ಬಿಟ್ಟಿದೆ. ಬಿಜೆಪಿ ಸರ್ಕಾರ ರಚಿಸಲು ಸಹಕರಿಸಿದವರಿಗೆ ಇವತ್ತು ಲಬ್ ಡಬ್ ಅಂತ ಹೃದಯ ಜೋರಾಗಿ ಬಡ್ಕೊಳ್ತಾ ಇದೆ. ಯಾಕಂದ್ರೆ ಅವರ ರಾಜಕೀಯ ಭವಿಷ್ಯ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ನಿರ್ಧಾರವಾಗುತ್ತೆ. ತುರ್ತು ವಿಚಾರಣೆ ಮಾಡಬೇಕು ಅಂತ ಪದೇ 4 ಸತಿ ಅರ್ಜಿ ಹಾಕಿದ್ರೂ ಕೂಡ ಸುಪ್ರೀಂ ಕೋರ್ಟ್ ಅದನ್ನ ರಿಜೆಕ್ಟ್ ಮಾಡಿತ್ತು. ಇವತ್ತು ವಿಚಾರಣೆ ಕೈಗೆತ್ತಿಕೊಳ್ಳುತ್ತೆ ಸುಪ್ರೀಂ ಕೋರ್ಟ್. ಮೈತ್ರಿ ಸರ್ಕಾರ ಬೀಳಿಸಿದ ಮಹೋದಯರಿಗೆ ಒಂದ್ ರೀತಿ ಅಗ್ನಿ ಪರೀಕ್ಷೆ ಇವತ್ತು. ಸುಪ್ರೀಂ ಕೋರ್ಟ್ ನ ತ್ರಿಸದಸ್ಯ ಪೀಠದಲ್ಲಿ ಅನರ್ಹರ ರಾಜಕೀಯ ಬದುಕು ಏನಾಗುತ್ತೆ ಅನ್ನೋದು ಡಿಸೈಡ್ ಆಗುತ್ತೆ. ಮೈತ್ರಿ ಬೀಳಿಸಿದ್ರಲ್ಲ ಅವರೆಲ್ಲ ಶಾಸಕರಾಗುವುದಕ್ಕೆ ಅನರ್ಹರ ಅನ್ನೋದನ್ನ ಸುಪ್ರೀಂ ಕೋರ್ಟ್ ನ ಪೀಠ ಇವತ್ತು ಹೇಳುತ್ತೆ. ಇನ್ನು ಆಗಿನ ಸ್ಪೀಕರ್ ರಮೇಶ್ ಕುಮಾರ್ 17 ಶಾಸಕರನ್ನ ಅನರ್ಹಗೊಳಿಸಿದ್ರು. ಇವತ್ತು ತ್ರಿಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ಇದೆ. ಈ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಯಾವ ನಿರ್ಧಾರಕ್ಕೆ ಬರುತ್ತೆ, ಏನು ತೀರ್ಮಾನ ಕೊಟ್ಟರು ಕೂಡ ಅದೊಂದು ಇತಿಹಾಸ ಅಂತೂ ಸೃಷ್ಟಿ ಮಾಡೇ ಮಾಡುತ್ತೆ ಅನರ್ಹರ ವಿಚಾರದಲ್ಲಿ. ಹಾಗಾಗಿ ಯಾವ ತೀರ್ಪನ್ನ ಸುಪ್ರೀಂ ಕೋರ್ಟ್ ಕೈಗೊಳ್ಳಬಹುದು ಅನ್ನೋ ಕುತೂಹಲ ಇದ್ದೇ ಇದೆ. ಇನ್ನು ಸಾಹುಕಾರ ಟೀಮ್ ರಾಜಕೀಯ ಬದುಕು ಇವತ್ತಿಗೆ ಅಂತ್ಯವಾಗಿಬಿಡುತ್ತಾ ಅನ್ನೋದನ್ನ ನೋಡ್ಬೇಕು. ಸುಪ್ರೀಂ ಕೋರ್ಟ್ ನ 3 ನ್ಯಾಯಾಧೀಶರ ಪೀಠದಲ್ಲಿ ಅರ್ಜಿ ವಿಚಾರಣೆ ಇವತ್ತು ಆಗುತ್ತೆ. 45 ದಿನ ಕಾದು ಬಳಲಿ ಬೆಂಡಾಗಿ ಹೋಗಿದ್ದಾರೆ. 17 ಅನರ್ಹರು ಅರ್ಜಿ ವಿಚಾರಣೆ ಮಾಡಬೇಕು, ತುರ್ತಾಗಿ ಮಾಡಿ ಅಂತ 4 ಸತಿ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ಹಾಕಿದ್ರು ಕೂಡ ತುರ್ತಾಗಿ ವಿಚಾರಣೆ ಕೈಗೆತ್ತಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಪದೇ ರಿಜೆಕ್ಟ್ ಮಾಡ್ತಾನೆ ಇತ್ತು. ಇವತ್ತು ತ್ರಿಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ಆಗತ್ತೆ. ಇವ್ರು ಯಾಕೋಸ್ಕರ ವೇಟ್ ಮಾಡ್ತಾ ಇದಾರೆ ಅಂದ್ರೆ ಮೈತ್ರಿ ಸರ್ಕಾರ ಬಿದ್ದು ಹೋಯ್ತು, ಅಸಮಾಧಾನ ಅಂತೆಲ್ಲ ರಾಜೀನಾಮೆ ಕೊಟ್ಟಿದ್ದು ಆಯ್ತು, ಅನರ್ಹಗೊಂಡಿದ್ದು ಆಯ್ತು. ಈಗ ಶಾಸಕರಾಗೆ ಮುಂದುವರಿತಾರ, ಏನಾಗಬಹುದು ಮುಂದೆ ಅನ್ನೋದನ್ನ ನೋಡ್ಬೇಕು. ಅಂದ್ರೆ ಚುನಾವಣೆಯಿಂದ ಬ್ಯಾನ್ ಮಾಡಿ ಆದೇಶವನ್ನ ಕೊಡುತ್ತಾ ಸುಪ್ರೀಂ ಕೋರ್ಟ್, ಸಾಧ್ಯತೆಗಳ ಬಗ್ಗೆ ನಾವು ಮಾತಾಡ್ತಾ ಇರೋದು. ಅಥವಾ ಶಾಸಕರಾಗಬಹುದು, ಇವರು ಅರ್ಹರಿದ್ದಾರೆ, ಈ ಕ್ಷಣದಿಂದ ಮತ್ತೆ ಅವರು ಶಾಸಕರಾಗಬಹುದು ಅಂತ ಸುಪ್ರೀಂ ಕೋರ್ಟ್ ಒಂದ್ ವೇಳೆ ಹೇಳಿದ್ರೆ ಈಗ ಮತ್ತೆ ಸಚಿವ ಸ್ಥಾನಕ್ಕೋಸ್ಕರ ಲಾಬಿಗಳು ಜೋರಾಗೆ ನಡೆಯುತ್ತೆ. ಯಾಕಂದ್ರೆ ಬಿಜೆಪಿ ಸರ್ಕಾರದಲ್ಲೂ ಕೂಡ ಒಂದಿಷ್ಟು ರಿಸರ್ವೇಶನ್ ಇಟ್ಕೊಂಡಿದ್ದಾರೆ ಇವ್ರುಗಳಿಗೋಸ್ಕರ. ತಮ್ಮ ಸರ್ಕಾರ ರಚನೆ ಆಗೋದಕ್ಕೆ ಈ ರೆಬಲ್ಗಳೇ ಕಾರಣ, ಅನರ್ಹ ಶಾಸಕರೇ ಕಾರಣ ಆಗಿರೋದ್ರಿಂದ ಅವ್ರಿಗೆ ಒಂದಿಷ್ಟು ರಿಸರ್ವೇಶನ್ ಇಟ್ಕೊಂಡು ವೇಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈಗ ಅವರು ಅನರ್ಹತೆಯನ್ನ ಬಿಡಿಸ್ಕೊಂಡು ಬರ್ಬೇಕಾಗತ್ತೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಯಾವ ನಿರ್ಧಾರಕ್ಕೆ ಇವತ್ತು ಬರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ನವದೆಹಲಿ ರಿಪೋರ್ಟರ್ ಧರಣೇಶ್. ಒಂದ್ ಕಡೆ ಡಿಕೆ ಶಿವಕುಮಾರ್ಗೆ ಎಷ್ಟು ಮಹತ್ವದ ದಿನಾನೋ, ಈ 17 ಅನರ್ಹ ಶಾಸಕರಿಗೂ ಕೂಡ ರಾಜಕೀಯ ಭವಿಷ್ಯದ ಕುರಿತಾಗಿ ಅಷ್ಟೇ ಮಹತ್ವದ ದಿನ ಇವತ್ತು. ಸೊ ವಿಚಾರಣೆ ಎಷ್ಟು ಗಂಟೆಗೆ ಕೈಗೆತ್ತಿಕೊಳ್ಳಬಹುದು ಸುಪ್ರೀಂ ಕೋರ್ಟ್? ರಾಜ್ಯದ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸರ್ಕಾರವನ್ನ ಬೀಳಿಸಿದಂತಹ 17 ಕಾಂಗ್ರೆಸ್ ಮತ್ತು ಜೆಡಿಎಸ್ ಶಾಸಕರ ಅನರ್ಹ ಶಾಸಕರ ತೀರ್ಪು ಪ್ರಕರಣ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬರುತ್ತೆ. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದಂತಹ ಎನ್ ವಿ ರಮಣ, ಅಜಯ್ ರಸ್ತೋಗಿ ಮತ್ತು ಮೋಹನ್ ಶಾಂತನಗೌಡರ್ ನೇತೃತ್ವದ ಪೀಠದಲ್ಲಿ ಈ ಒಂದು ವಿಚಾರಣೆ ನಡೆಯುತ್ತೆ. ಇವರೆಲ್ಲರೂ ಕೂಡ ಅಂದಿನ ಸ್ಪೀಕರ್ ರಮೇಶ್ ಕುಮಾರ್ ಕೊಟ್ಟಿದ್ದಂತಹ ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. 45 ದಿನಗಳ ಬಳಿಕ ಇವರ ಈ ಅರ್ಜಿಯ ವಿಚಾರಣೆ ಆಗ್ತಿದೆ. ಇದಕ್ಕೂ ಮೊದಲು 4 ಬಾರಿ ಎಲ್ಲರೂ ಕೂಡ ತಮ್ಮ ಅರ್ಜಿಯನ್ನ ತುರ್ತಾಗಿ ವಿಚಾರಣೆ ಮಾಡಿ ಅನ್ನುವಂತ ಮನವಿಯನ್ನ ಸುಪ್ರೀಂ ಕೋರ್ಟ್ಗೆ ಮಾಡಿದ್ರು. ಅದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಪೀಠಕ್ಕೂ ಮಾಡಿದ್ರು ಮತ್ತು ಬೇರೆ ಪೀಠಗಳಲ್ಲೂ ಕೂಡ ಅಂತಹ ವಿನಂತಿಯನ್ನ ಮಾಡಿಕೊಂಡಿದ್ರು. ಆದರೆ ಸುಪ್ರೀಂ ಕೋರ್ಟ್ ಸೊಪ್ಪು ಹಾಕಿರಲಿಲ್ಲ. ಈಗ ಅಂತ ಒಂದು ಅಂದ್ರೆ ಅವರು ಕಾಯ್ತಿದ್ದಂತಹ ದಿನ ಬಂದಿದೆ. 45ನೇ ದಿನ ಆದ್ಮೇಲೆ ಈಗ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಕೈಗೆತ್ತಿಕೊಳ್ತಿದೆ. ಇವತ್ತು ತೀರ್ಪು ಬರುವಂತ ಸಾಧ್ಯತೆಗಳು ಇಲ್ಲ. ಯಾಕೆಂದ್ರೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ ತನ್ನನ್ನು ಭಾಗಿದಾರರನ್ನಾಗಿ ಮಾಡಿ ಅನ್ನುವಂತಹ ಮನವಿಯನ್ನ ಸುಪ್ರೀಂ ಕೋರ್ಟ್ಗೆ ಮಾಡಿಕೊಂಡಿದೆ. ಹಾಗಾಗಿ ರಾಜ್ಯ ಕಾಂಗ್ರೆಸ್ಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಅನ್ನ ನೀಡುವಂತ ಸಾಧ್ಯತೆ ಇದೆ. ಅಂದ್ರೆ ನಿಮ್ಮ ವಿಷಯ ಏನು, ನಿಮ್ಮ ಪ್ರಸ್ತಾವನೆ ಏನು, ನೀವು ಯಾಕೆ ಈ ವಿಷಯದಲ್ಲಿ ಪಾಲ್ಗೊಳ್ತಿದ್ದೀರಿ ಅನ್ನುವಂಥ ವಿಷಯವನ್ನ ತಿಳಿಸಿ ಅಂತೇಳಿ ಅವ್ರಿಗೆ ನೋಟಿಸ್ ಕೊಡ್ತಾರೆ. ಆ ಕಾರಣಕ್ಕೋಸ್ಕರ ಇನ್ನಷ್ಟು ಸಮಯ ತಗೊಳ್ಬೋದು. ಸೊ ಹಾಗಾಗಿ ಅನರ್ಹರು
ಒಂದೇ ಸಮಾಧಾನ ಏನು ಅಂದ್ರೆ ಕಡೆ ಪಕ್ಷ ವಿಚಾರಣೆ ಆರಂಭ ಆಯ್ತು ಅಂತ. ಯಾಕೆಂದ್ರೆ ಅವರೆಲ್ಲರೂ ಕೂಡ ನಾವು ರಾಜೀನಾಮೆ ಕೊಟ್ಟ ತಕ್ಷಣ ಸರ್ಕಾರ ಬಿದ್ದೋಗುತ್ತೆ, ನಮ್ಮ ರಾಜೀನಾಮೆ ಸುಸೂತ್ರವಾಗಿ ಅಂಗೀಕಾರ ಆಗ್ಬಿಡುತ್ತೆ, ನಾವು ಮತ್ತೊಮ್ಮೆ ಚುನಾವಣೆಗೆ ಹೋಗಿ ಗೆಲ್ಬೋದು ಅನ್ನುವಂಥ ಮತ್ತೆ ಮಂತ್ರಿ ಆಗ್ಬೋದು ಅನ್ನುವಂಥ ಕನಸನ್ನ ಕಂಡಿದ್ರು. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ತಡ ಆಗ್ತಿರೋದ್ರಿಂದ ಇನ್ಫ್ಯಾಕ್ಟ್ ಅವರು ಆತಂಕಗೊಂಡಿದ್ರು. ರಾಜ್ಯದ ಮುಖ್ಯಮಂತ್ರಿ BS ಯಡಿಯೂರಪ್ಪ ಮತ್ತು ಕೇಂದ್ರ ಬಿಜೆಪಿ ನಾಯಕರಿಗೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ದು, ನಮ್ಮ ಕಾನೂನು ಹೋರಾಟಕ್ಕೆ ಸಹಕಾರ ಕೊಡಿ, ತಡ ಆಗ್ತಿದೆ ಅರ್ಜಿ ವಿಚಾರಣೆ ಆಗುವಂಥದ್ದು, ಇದರಿಂದ ನಮ್ಮ ರಾಜಕೀಯ ಭವಿಷ್ಯ ಮುಸುಕಾಗ್ತಿದೆ, ಆತಂಕದಿಂದ ಕೂಡಿದೆ ಅನ್ನುವಂಥ ಅಳಲನ್ನ ತೋಡ್ಕೊಂಡಿದ್ರು. ಸೊ ಈಗ ಅವ್ರಿಗೆ ಅದೊಂದು ನಿರಾಳಾಗ್ತಿದೆ. ಏನು ಅಂತಂದ್ರೆ ಇವತ್ತಿನಿಂದ ವಿಚಾರಣೆ ಆರಂಭ ಆಗಿದೆ. ನಾನು ಆಗ್ಲೇ ಹೇಳಿದಂತೆ KPCC ನೋಟಿಸ್ ಕೊಡ್ಬೋದು, ಆ ನಂತರದಲ್ಲಿ ವಿಚಾರಣೆಯಾಗಿ ಒಂದಷ್ಟು ದಿನಗಳ ಬಳಿಕ ತೀರ್ಪು ಬರಬಹುದು. ಅಷ್ಟು ಮಟ್ಟಿಗೆ ಅವರಿಗೆ ಸಮಾಧಾನ ಆಗುವಂತ ದಿನ ಆಗಿದೆ ಇವತ್ತು. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಧರಣೀಶ್ ತಮ್ಮ ಇನ್ಫಾರ್ಮೇಶನ್ಗೆ. ನೀವು ದಲಿತರು